ಹಾಯ್ ಗೈಸ್, ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್. ಇವತ್ತು ನೈಟ್ ಸ್ಪೆಷಲ್ ನಮಗೆ ಮಾಡ್ತಿದ್ದಾರೆ. ನಮ್ಮ ರೂಮಲ್ಲಿ ಎಗ್ ಬಿರಿಯಾನಿ ಮಾಡ್ತಿದ್ದಾರೆ. ಸೊ ಹೋಗಿ ನೋಡುವ. ಅದಕ್ಕೆ ಏನೇನು ಬೇಕು ಅದರ ಐಟಮ್ ತೋರಿಸ್ತೇನೆ. ಹಲೋ ಗೈಸ್, ನೋಡಿ ಇವರೇ ಎಗ್ ಬಿರಿಯಾನಿ ಮಾಡಲಿಕ್ಕೆ ರೆಡಿಯಾಗಿ ಇಡ್ತಾ ಇದ್ದಾರೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಮೆಣಸು, ಟೊಮೊಟೊ, ಕೊತ್ತಂಬರಿ ಆ್ಯಂಡ್ ಪುದೀನ, ಈರುಳ್ಳಿ ಆ್ಯಂಡ್ ಲವಂಗ, ಇದು ಎಲೆ ಲವಂಗ, ಏಲಕ್ಕಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಮೊಟ್ಟೆ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ. ನೋಡಿ ಗೈಸ್, ಬಾಯ್ಲ್ ಆಗಿದೆ ಎಗ್ನ ಸಿಪ್ಪೆ ತೆಗಿತಿದ್ದಾರೆ. ಇಂಚಿತುಲೆ ಇವರೇ ಮಾಡ್ತಿರೋದು ಎಗ್ ಬಿರಿಯಾನಿ. ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಹಾಯ್ ಪನ್ಲಂಜಿ, ಹಾಯ್. ಹೇಗೆ ಮಾಡೋದು ಅಂತ ಹೇಳ್ತೇವೆ. ನೋಡಿ ಗೈಸ್, ಇವಾಗ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ಕುಕ್ಕರ್ ಆಲ್ರೆಡಿ ಇಟ್ಟಿದ್ದಾರೆ. ಗ್ಯಾಸ್ ಹಚ್ಚಿ ನೋಡಿ, ಎಗ್ಗನ್ನ ಈ ಥರ ಕುಯ್ಕೋಬೇಕು. ತೊಚ್ಕೊಳ್ಳಿ, ಹೀಗೆ ಕುಯ್ಕೋಬೇಕು. ನೋಡಿ ಗೈಸ್, ಫಸ್ಟಿಗೆ ಆಯಿಲ್ ಹಾಕೋಬೇಕು ಇಷ್ಟು. ಆಮೇಲೆ ಸ್ವಲ್ಪ ತುಪ್ಪ ಬೇರೆ ಹಾಕೋಬೇಕು, 1 ಸ್ಪೂನ್. ಯಾವ ಆಮೇಲೆ ಇದು ತೆಗೆದಿಟ್ಟಿದ್ದು ಎಲೆ, ಲವಂಗ, ಏಲಕ್ಕಿ ಇದೆಲ್ಲ ಹಾಕೋಬೇಕು. ಆಮೇಲೆ ಮೆಣಸು ಮತ್ತು ಈರುಳ್ಳಿ ಎಲ್ಲ ಹಾಕ್ಕೋಬೇಕು. ಬ್ರೌನ್ ಆಗಬೇಕು, ಅದು ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ. ಅಲ್ಲಿ ತನಕ ಸೌಟಲ್ಲಿ ಎಲ್ಲ ಆಡಿಸ್ತಾ ಇರಿ. ಇದು ಸ್ವಲ್ಪ ಬ್ರೌನ್ ಆಗೋ ತನಕ ಹೀಗೆ ಮಾಡ್ತಾ ಇರಬೇಕು. ನೋಡಿ ಗೈಸ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪನ ಹಾಕೋಬೇಕು. ಆಮೇಲೆ ಕಟ್ ಮಾಡಿದ್ದು ಟೊಮೊಟೊ ಹಣ್ಣು ಹಾಕೋಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು. ಮತ್ತು ಬೇಕಾದರೆ ಸ್ವಲ್ಪ ಟೊಮೆಟೊ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಆವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತದೆ. ಕೇಳಿತಾ? ಟೊಮೆಟೊ ಫುಲ್ಲು ಮೆದು ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಅಂತ. ನೆಕ್ಸ್ಟು ಇದು ಫ್ರೈ ಆಗಿದೆ. ಅದರ ನೆಕ್ಸ್ಟು ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕೋಬೇಕು.
ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಹೀಗೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಯ್ತು ದಾದಾ ಬಾಡ್ನಿ. ಒಂದು ಸ್ಪೂನು ಖಾರ ಪುಡಿ, ಇದು ಕೊತ್ತಂಬರಿ ಪೌಡರ್ ಒಂದು ಸ್ಪೂನು, ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಾಕೋಬೋದು. ಮತ್ತು ಸ್ವಲ್ಪ ಒಂದು ಸ್ಪೂನು ಗರಂ ಮಸಾಲ, ಆಮೇಲೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಹಾಕ್ಕೊಂಡು. ಗಮ್ಮ ಅಂತಿದೆ ಗೈಸ್. ನೆಕ್ಸ್ಟ್ ಸ್ವಲ್ಪ ಮೊಸರು ಹಾಕ್ಕೊಳ್ಬೋದು, ಸ್ವಲ್ಪ ಟೇಸ್ಟ್ ಬರ್ತದೆ, ಚೆಂದ ಆಗ್ತದೆ ಅಂತ. 1 ಕಪ್ ಅಷ್ಟು ಮೊಸರು ಹಾಕೋಬೋದು. ಗೈಸ್ ತುಂಬ ಒಳ್ಳೆ ಪರಿಮಳ ಬರ್ತುಂಟು. ಗೈಸ್ ನೆಕ್ಸ್ಟ್ ಅಕ್ಕಿ ರೆಡಿ ಮಾಡಿ ಇಟ್ಟಿದ್ರು. ನೆಕ್ಸ್ಟ್ ಅಕ್ಕಿ ಹಾಕೋಬೇಕು. ಇದು ಅಕ್ಕಿ ಸೋನಾ ಅಕ್ಕಿ ಆ್ಯಕ್ಚುಲಿ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕೋಬಹುದು. ನಾವು 1 ಕಪ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೇವೆ. 1 ಕಪ್ಪಿಗೆ 2 ಲೋಟದಷ್ಟು ನೀರು ಹಾಕೋಬೇಕು. 2 ಲೋಟದಷ್ಟು ನೀರು. ನೋಡಿ ಹೀಗೆ ಉಪ್ಪು ತೊಲೆಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಮ್ಮ ಬ್ಲಾಗ್ ಮಾಡ್ತಿರೋದು ಇದು ಕುಕ್ದು. ಸ್ವಲ್ಪ ಬೇಕಾದರೆ ನಾವು ಉಪ್ಪು ಹಾಕೋಬೋದು. ತೆತ್ತಿಯಪ್ಪ ಕಾಡನ್ನ ಸ್ವಲ್ಪ ಹೀಗೆ ಮಾಡಿ ಮತ್ತೆ ಮೊಟ್ಟೆನ ಹಾಕ್ಕೋಬೇಕು. ನೋಡಿ ಮೊಟ್ಟೆನ ನಾವು 5 ಮೊಟ್ಟೆ ತಗೊಂಡಿದ್ದೀವಿ. 5 ಮೊಟ್ಟೆನೂ ಕೂಡ ಹಾಕ್ತಿದ್ದೇವೆ. ಸೊ ಮತ್ತೆ ಅದನ್ನು ವಿಸಿಲ್ ಬರಲಿ ಅಂತ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಇದು ವಿಸಿಲ್ ಬಂದು ಮತ್ತೆ ನೋಡಿ ಗೈಸ್ ಕುಕ್ಕರಲ್ಲಿ ಇಟ್ಟಿದ್ದೀವಿ. ಆಲ್ರೆಡಿ 1 ವಿಸಿಲ್ ಆಗಿದೆ. ಒಟ್ಟು 3 ವಿಸಿಲ್ ಹಾಕಬೇಕು. 2 ವಿಸಿಲ್ ಆಯಿತು. ನೆಕ್ಸ್ಟ್ ನೋಡುವ ಹೇಗಾಗಿದೆ ಅಂತ ನೋಡುವ. ಗೈಸ್ ಆಲ್ರೆಡಿ ಆಗಿದೆ, ನೋಡುವ ಹೇಗೆ ಆಗಿದೆ ಅಂತ. ಚೆನ್ನಾಗಿ ಬಂದಿದೆ. ಚೆನ್ನಾಗಿ
ಬಂದಿದೆ, ಇದೆಲ್ಲ ಚೆನ್ನಾಗಾಗಿದೆ. ಎಗ್ ಬಿರಿಯಾನಿ. ಹಾಯ್ ಗೈಸ್, ನೋಡಿ ರೆಡಿಯಾಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಗೈಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಫ್ಲೇವರ್ ಕೂಡ ಉಂಟು, ತುಂಬ ಚೆನ್ನಾಗಾಗಿದೆ ಗೈಸ್. ಓಕೆ, ನಿಮಗೆ ಈ ಥರ ಮಾಡಬೇಕು ಅನಿಸಿದರೆ ಸೊ ನಾನು ವಿಡಿಯೋ ಹಾಕ್ತೇನೆ, ಸೊ ಅದಲ್ಲೆಲ್ಲ ನೋಡಿ ಗೈಸ್. ಸೊ ಯಾರಾದರೂ ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಓಕೆ ಗೈಸ್, ಬಾಯ್.